ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಜಿತ್ ದೋವಲ್ ಸಭೆಯನ್ನು ನಡೆಸ್ತಾರೆ. ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ NSA ನಿನ್ನೆ ಒಂದು ಸಭೆ ಆಗಿತ್ತು. ಈ ಸಭೆಯ ನಂತರವೇ ಮಾಕ್ ಡ್ರಿಲ್ ಮಾಡಬೇಕು ಅನ್ನೋದು ಡಿಸೈಡ್ ಆಗಿತ್ತು, ಇತ್ಯರ್ಥ ಆಗಿತ್ತು. ಈಗ ಮೋದಿ ಅಜಿತ್ ದೋವಲ್ ಮಧ್ಯೆ ಇವತ್ತು ಕೂಡ ಸಭೆ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಭೆಯ ನಂತರ ಮಾಕ್ ಡ್ರಿಲ್ನ ಆದೇಶ ಹೊರಬಿದ್ದಿತ್ತು. ಇಂದು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕುತೂಹಲ. ಹೀಗಾಗಿ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ಮೋದಿ ದೋವಲ್ ಸಭೆ. ಪದೇ ಪದೇ ಸಭೆಗಳಾಗ್ತಾ ಇದ್ದಾವೆ. ಅದು ರಕ್ಷಣಾ ಸಚಿವರ ಜೊತೆ ಸಭೆ ಆಯಿತು, ಗೃಹ ಕಾರ್ಯದರ್ಶಿಗಳ ಜೊತೆಗೆ ಸಭೆ ಆಯಿತು, ಗೃಹ ಸಚಿವರ ಜೊತೆಗೆ ಸಭೆ ಆಯಿತು, ಜೊತೆಗೆ ಅನೇಕ ಈ ಅಡ್ವೈಸರ್ಸ್ಗಳು ಯಾರಿದ್ದಾರೆ ಇವರ ಜೊತೆ ಸಭೆ ಆಯಿತು. ಇವತ್ತು NSA ಅಜಿತ್ ದೋವಲ್ ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಸಭೆ ಇದೆ. ಈ ಸಭೆಯಲ್ಲಿ ಯಾವ ತೀರ್ಮಾನ ಆಗಬಹುದು? ನಿನ್ನೆ ಮಹತ್ವದ ಸಭೆ ಆಗಿತ್ತು, ಮಹತ್ವದ ತೀರ್ಮಾನ ಆಗಿತ್ತು. ಈ ತೀರ್ಮಾನದ ನಂತರವೇ ಮಾಕ್ ಡ್ರಿಲ್ ಮಾಡಬೇಕು ದೇಶದಾದ್ಯಂತ ಅನ್ನೋ ಆದೇಶ ಕೂಡ ಹೊರಬಿದ್ದಿತ್ತು. ಇವತ್ತಿನ ಸಭೆಯ ನಂತರ ಯಾವ ತೀರ್ಮಾನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸರಣಿಯಾಗಿ ಸಭೆಗಳಾಗ್ತಾ ಇದ್ದಾವೆ. ಆರ್ಮಿ ಚೀಫ್, ಏರ್ ಫೋರ್ಸ್ನ ಚೀಫ್, ನೇವಿ ಚೀಫ್ ಇವ್ರ ಜೊತೆಯೂ ಕೂಡ ಇತ್ತೀಚೆಗೆ ಸಭೆ ಆಗಿತ್ತು. ಅದಾದ ಬಳಿಕ ಗೃಹ ಸಚಿವರ ಜೊತೆಗೆ ಸಭೆ ಆಯಿತು, ರಕ್ಷಣಾ ಸಚಿವರ ಜೊತೆಗೆ ಸಭೆ ಆಯಿತು. ನಿನ್ನೆಯಷ್ಟೇ ಅಜಿತ್ ದೋವಲ್ ಅವರ ಜೊತೆಗೆ ಸಭೆ ಆಯಿತು. ಇವತ್ತು ಮತ್ತೊಮ್ಮೆ ಸಭೆ. ಈ ಸಭೆಯಲ್ಲಿ ಯಾವ ಆದೇಶ ಹೊರಬೀಳುತ್ತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆಯ ಸಭೆಯ ನಂತರ ಏನು ಮಾಕ್ ಡ್ರಿಲ್ ಮಾಡಬೇಕು ಅಂತ ಆಯ್ತಲ್ಲ, ಈ ನಿರ್ಧಾರ ಹೊರಬಿದ್ದಿತ್ತು. ಈ ನಿರ್ಧಾರದ ನಂತರ ಇವತ್ತು ಯಾವ ನಿರ್ಧಾರ ಹೊರಬೀಳುತ್ತೆ? ಏನಾದರೂ ಹೊಸದಾದಂಥ ಸ್ಟ್ರಾಟಜಿ ಮಾಡಿದಾರಾ ಇಬ್ಬರು? ಇದನ್ನು ಕಾದು ನೋಡಬೇಕು. ಯಾಕಂದರೆ ಈ ಹಿಂದೆ ಈ ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಕೂಡ ಈ ಇಬ್ಬರು ಸಭೆ ನಡೆಸಿದ್ರು. ಈ ಸಭೆಯ ನಂತರವೇ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿತ್ತು. ಅದರ ನಂತರವೇ ಆ ಏರ್ ಸ್ಟ್ರೈಕನ್ನು ಕಾಣೋದಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಇಲ್ಲೂ ಕೂಡ ಸಭೆ ಆಗಿದೆ. ಸಭೆಯ ನಂತರ ಏನೆಲ್ಲ ಹೊರಬೀಳುತ್ತೆ ಆದೇಶ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.